ಆ ಊರಿಂದ ಈ ಊರಿಗೆ ಕಳಿಸ್ತಾರೆ, ಈ ಊರಿಂದ ಆ ಊರಿಗೆ ಕಳಿಸ್ತಾರೆ. ಈ ಪೋಸ್ಟ್ ಮ್ಯಾನ್ ದಿರ ಹಣೆ ಬರಲ್ಲ ಇಷ್ಟೇಯಾ? ಓ ಶಿವನೇ. ಅಮ್ಮ ಪೋಸ್ಟ್ ಪೋಸ್ಟ್. ಓ ನಮ್ಮ ಯಜಮಾನಪ್ಪಂದ ಇರ್ಬೇಕು. ಯಾಕಣ್ಣ ಪತ್ರ? ಇದು ಮೇಜರ್ ಜನರಲ್ ಶಂಕರಣ್ಣವ್ರ ಮನೆನಮ್ಮ. ಅವ್ರ ನಮ್ ಯಜಮಾನ್ರಯ್ಯ. ವಾ ತಗ ತಗ. ಓ ಕೊಡಮ್ಮ ಇಲ್ಲಿ. ಇಲ್ಲ ಸೈನ್ ಹತ್ತು. ಸೈನಲ್ಲಿ ಬರ್ತದಣ್ಣ ಹೆಬ್ಬೆಟ್ಟು. ಅಮ್ಮ ಇದ್ರೊಳಗೆ ನಿಮ್ಮ ಬೇರೆ. ಹಾ ತಗ ಹೊತ್ತು. ಇಲ್ಲ ಇಲ್ಲ ಹೊತ್ತು. ಸರಿ ಆಯ್ತಣ್ಣ. ಸರಿ. ವಸೀಲಿಲ್ಲ ಅಣ್ಣ. ಯಾಕವ? ಅಲ್ಲ ನಮ್ಮ ಯಜಮಾನಪ್ಪ ಏನೋ ಪತ್ರ ಬರ್ದವ್ನೆ, ಅದ್ರಾಗ ಏನ್ ಬರ್ದವ್ನೆ ಅನ್ನೋದೇ ಗೊತ್ತಿಲ್ಲ. ಬಿತ್ಲಲ್ಲಿ ನನಗೆ ತಿರ್ಗಕ್ ಹಾಕಿಲ್ಲ ಅಂತ ಸಾಯ್ತಾ ಇದೀನಿ. ನಿನ್ನೊಂದು ಒಂದ್ 5 ರೂಪಾಯಿ ಕೊಡ್ತೀನಂತ ಸಿಗೋದ್ ಹೇಳಣ್ಣ. 5 ರೂಪಾಯಿ ಕೊಡೋದ್ ಹೆಚ್ಚ, ನಾ ಓದೋದ್ ಹೆಚ್ಚ. ತಬರ್ರಮ್ಮ, ನಿಮಗೆ ಓದಕ್ ಬಂದಿರಿ, ನಿಮ್ಮ ಹೋಗಕ್ ನನ್ನ ಕೇಳೋಳು. ಪ್ರೀತಿಯ ನನ್ನ ತಾಯಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಅವ್ರೆಲ್ಲ ಅವ್ರ ಪಕ್ಕದ ಮನೆಗೆ ಆಟ ಹೊಡ್ಯಕ್ ಹೋಗವ್ರೆ. ನನ್ನ ಮಕ್ಕಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ? ಇದ್ರಲ್ಲ ಚೆನ್ನಾಗಿ ಅವ್ರೆ. ನಿಂತ್ಕೊಳಕ್ಕಾಗಕ್ಕಿಲ್ವಾ? ಅಯ್ಯೋ ಅದ್ ಹೇಳೋಣ ಅತ್ಲಾಗೆ. ಏನ್ ಬರ್ದವ್ನಣ್ಣ? ಅದು ನನ್ನ ಪ್ರೀತಿಯ ಹೆಂಡತಿಗೆ 101 ಮುತ್ತುಗಳಂತ ಬರ್ತಾನೆ. ಏನವ ನಿಂದು? ಅಲ್ಲ ನಮ್ ಯಜಮಾನಪ್ಪ ಪತ್ರದ ಜೊತೆ ಸಲ ಕಾಸ್ನು ಕಳ್ಸೋನು. ಈ ಸಲ ಯಾಕೆ ಕಳ್ಸಿಲ್ಲ? ಮರ್ತೆ ಬಿಟ್ಟಿದ್ದೆ. ಬಾರಿ ಇದ್ಯಾ ಕಣಣ್ಣ ನೀನುವೆ. ಹುಡ್ಕ 5,000 ರೂಪಾಯಿ ಇದೆ, ಲೆಕ್ಕಕ್ಕೆ ಸರಿಯಾಗಿದೆ ತಾನೆ? ಸರಿ ಬಿಡ್ಬಿಡ್ ನನ್ನ. ವಸಿನಿಲ್ಲಣ್ಣ. ಏನು ಮನಿಂದು? ಅಯ್ಯೋ ಅದ್ಯಾಕಂದ್ ಹೇಗಿಯಾ? ಅಲ್ಲ ನಮ್ ಯಜಮಾನಪ್ಪ ಪತ್ರದಾಗ ಬರ್ತವನೆ ನನ್ ಹೆಂಡತಿಗೆ 101 ಮುತ್ತುಗಳನ್ನ ಕಳ್ಸಿವ್ನಿ ಅಂತ. ಎಲ್ ಬಚ್ಚಿಟ್ಟೀಯ? ಅಮ್ಮ ಅದು ಕಪ್ಪೆ ಚಿಪ್ಪಲ್ ಸಿಕ್ಕುತ್ತಲ್ಲ, ಆ ಮುತ್ತಲ್ಲ. ಇನ್ಯಾವ್ದದು? ಏನ್ ಓದಕ್ಕಿಲ್ಲ, ಬರಕ್ಕಿಲ್ಲ, ಬರಿಯಾಕ್ ಬರಕ್ಕಿಲ್ಲ ಅಂತ ಮೋಸ ಮಾಡ್ತಿದ್ಯಾ ಹೆಂಗೆ ನೀನು? ನಾನು ಹೇಳಕ್ ಆಗಕ್ಕಿಲ್ಲ ಕಣವ. ಅದ ಯಾಕೆ ಆಗಕ್ಕಿಲ್ಲ ಅಂತೀನಿ? ಅದು ನಮ್ ಯಜಮಾನಪ್ಪ ದುಡ್ಡು ಕಳ್ಸೋನೆ ಪತ್ರ ಇನ್ನೇನಕ್ಕೆ? ಇವ್ರೆಂತ ಜನಗಳಪ್ಪ. ನಾನು ಇವ್ರ ಭಾವನೆಗಳನ್ನ ಅಲ್ಲಿಂದ ಇಲ್ಲಿವರೆಗೂ ತಂದ್ರೆ ಅವ್ರ ಕೆಲ್ಸ ಆದ್ಮೇಲೆ ನಾನು ನಿಂಗೆ ಎಸ್ಬಿಡ್ತಾರಲ್ಲ, ಇವ್ರಿಗೆ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು. ಓ ಈ ಕಂದದ ಮೇಲೆ ಇವಾಗ ಕರುಣೆ ಬಂತೇನಪ್ಪ ನಿಂಗೆ? ಏನಮ್ಮ ನಿನ್ನ ಕೋರಿಕೆ? ಈ ಜನಗಳನ್ನ ನೀನೇ ನೋಡಿದೀಯಲ್ಲಪ್ಪ. ನಾನು ಅವ್ರ ಭಾವನೆಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ತಂದ್ರೆ ನನ್ನ ಮೇಲೆ ಕೆಲ್ಸಕ್ಕೆ ಬಾರ್ದಿರೋ ತರ ಎಸ್ದು ಬಿಡ್ತಾರಲ್ಲ, ಇವ್ರಿಗೆ ಏನಾದ್ರೂ ಮಾಡಿ ಬುದ್ಧಿ ಕಲ್ಸಪ್ಪ. ಇದರಿಂದ ನಿನ್ಗೆ ತೊಂದರೆ ಆಗ್ಬೋದು ಮಗಳೇ. ನನ್ಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಬುದ್ಧಿ ಕಲಿಸ್ಬೇಕು ನೀನು. ಬ್ರೋ ಹೊಡಿಯಾಕತ್ತಾನ ಬ್ರೋ. ಹಾಯ್ ಹಲೋ ಗೈಸ್, ನಾನು ನಿಮ್ಮ ರಂಜಿನಿ. ಈಗ ಲೈವ್ ಬಂದಿರೋ ವಿಷಯ ಏನ್ ಗೊತ್ತಾ? ಈಗ ತಾನೇ ನನ್ ಜಸ್ಟ್ ಆಕ್ಸಿಡೆಂಟ್ ಆಯ್ತು. ಈ ಹುಡುಗ ಗೇಮ್ ಮಾಡ್ಕೊಂಡು ಬರ್ತಿದ್ರು. ಗೇಮ್ ಮಾಡ್ಕೊಂಡು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ನೋಡಿ. ಇಷ್ಟೊಂದು ಬ್ಲಡ್ ಆಗ್ತಿದೆ. ಆದ್ರೆ ಹೆಲ್ಪ್ ಮಾಡಕ್ಕೆ ನನಗೆ ಟೈಮ್ ಇಲ್ಲ, ಬಿಕಾಸ್ ನಾನು ಶೂಟಿಂಗ್ ಹೋಗ್ಬೇಕು. ಪ್ಲೀಸ್ ಯಾರಾದ್ರೂ ಹತ್ರದಲ್ಲಿ ಇದ್ರೆ ಬಂದು ಇವ್ರಿಗೆ ಹೆಲ್ಪ್ ಮಾಡಿ ಆಯ್ತಾ ಫ್ರೆಂಡ್ಸ್? ಲೊಕೇಶನ್ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಪ್ರೊಫೈಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೈವ್ ವಿಡಿಯೋ ಮತ್ತೆ ಸಿಗ್ತೀನಿ. ಬಾಯ್.
ನೀವು CT ನೀಟ್ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ? ನಿಮಗೆ ಎಕ್ಸಾಮ್ಗೆ ಓದೋದಕ್ಕೆ ತೊಂದರೆ ಆಗ್ತಿದೆಯಾ? ನೀವು ಎಕ್ಸಾಮ್ ಅಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ಳಬೇಕಾ? ಈಗಾಗಲೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಗಂಟೆಯನ್ನು ಒತ್ತೋದನ್ನ ಮಾತ್ರ ಮರಿಬೇಡಿ. ವೇಟರ್ ಏನಿದ್ಯಪ್ಪ? ಮೆನು ಇದೆ ನೋಡಿ ಮೇಡಮ್. ನಿಂಗೇನ್ ಬೇಕು? ಚಿಕನ್ ಬರ್ಗರ್. ನಿಂಗೆ ಐಸ್ ಕ್ರೀಮ್. ನಿಂಗೆ ಓಕೆ, ಒಂದು ಚಿಕನ್ ಬರ್ಗರ್, ಒಂದು ಚಿಕನ್ ಲಾಲಿಪಾಪ್, ಒಂದು ಐಸ್ ಕ್ರೀಮ್, ಒಂದು ಜ್ಯೂಸ್. ಓಕೆ ನಂಗೊಂದು ಕಾಲ್ ಬರ್ತಿದೆ, ಅಟೆಂಡ್ ಮಾಡಿ ಬರ್ತೀನಿ. ಸರಿ, ಬೇಗ ಬಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ, ಹೊಟ್ಟೆ ಹಸಿತಿದೆ, ತಿನ್ನೋಣ. ಇರ್ರೆ, ಸ್ನ್ಯಾಪ್ ಮಾಡ್ತೀನಿ. ಇದೊಳ್ಳೆ ಕತೆ ಆಯ್ತಪ್ಪ. ಬೇಗ ಮಾಡಮ್ಮ. ಅಮ್ಮ, ಇವಾಗಾದ್ರೂ ಮಾಡಾಯ್ತಾ? ಈಗಾದ್ರೂ ತಿನ್ಬಹುದಾ? ತಿನ್ನಿ. ಸರಿ, ಬನ್ನಿ ಹೋಗೋಣ. ಸರ್ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್ ದಯವಿಟ್ಟು ಸರ್, ಒಂದೇ ಒಂದು ಕೆಲಸ ಸರ್. ಅಯ್ಯೋ, ಕಟ್ ಪೋಸ್ಟ್ಮನ್ ಸರ್, ನೀವೇನಿಲ್ಲಿ? ಓ, ನೀನೇನಮ್ಮ? ಏನಿಲ್ಲ, ಈಗೆಲ್ಲ ಎಂಥದೋ ಕೆಲ್ಸಕ್ಕೆಲ್ಲ ಆನ್ಲೈನು ಅಂತವ್ರೆ. ಅದಕ್ಕೆ ದೊಡ್ಡ ಮೊಬೈಲೇ ಬೇಕಂತ, ಇದಕ್ಕೆ ಏನಕ್ಕೂ ಬೆಲೆನೇ ಇಲ್ಲ ಅಂದ್ಕೊಳವ. ಅದಕ್ಕೆ ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ಟವ್ರೆ. ಅಯ್ಯೋ, ಈಗ ಆನ್ಲೈನ್ ಯುಗದಲ್ಲಿ ನೀವು ಫೋನ್ ಹಿಡ್ಕೊಂಡ್ರೆ ಆಯ್ತದ? ನಮ್ಮಂತ ಬಡಪಾಯಿಗಳಿಗೆ ಅಂತ ದೊಡ್ಡ ಮೊಬೈಲ್ ಎಲ್ಲವೋ ತಗೊಳಕಾಯ್ತದೆ. ಓ, ಆಯ್ತು ಬಿಡಿ. ಮತ್ತೆ ನೀನೇ ಮಾಡ್ಕೊಂಡಿಯಾ? ಓ, ನಿಮಗ್ ಗೊತ್ತಿಲ್ವಾ? ಇನ್ಸ್ಟಾದಲ್ಲಿ ಎಷ್ಟೊಂದು ರೀಲ್ಸ್ ಮಾಡಿದೀನಿ. ಒಂದಕ್ಕಾದ್ರೂ ಕಮೆಂಟ್ ಹೊಡೆದಿದ್ದೀರಾ? ಒಂದಾದ್ರೂ ಲೈಕ್ ಕೊಟ್ಟಿದ್ದೀರಾ? ಈ ಮೊಬೈಲ್ ಏನವ ಲೈಕ್ ಕೊಟ್ಟಿ, ಏನ್ ಮಾಡ್ಲವ? ಅಯ್ಯೋ ದೇವ್ರೆ, ನೀನೇ ಮಾಡ್ತೀಯವ? ನೋಡಿ, ನಾನು ಫೇಸ್ಬುಕ್ ಲೈವ್ ಹೋಗ್ತೀನಿ, ವಿಡಿಯೋಸ್ ಮಾಡ್ತೀನಿ, ಗೊತ್ತಾ? ನೀವು ಫೋನ್ ತಗೊಂಡಿಲ್ಲ ಅಲ್ವಾ? ಫೋನ್ ತಗೊಂಡ್ಮೇಲೆ ನನ್ನ ಪ್ರೊಫೈಲ್ನ ಫಾಲೋ ಮಾಡೋದ್ ಮಾತ್ರ ಮಾಡಿಬೇಡಿ, ಸರಿನಾ? ಇವಾಗ ಎಲ್ಲಿ ಬದಿತಾವ ನನ್ಗೆ ಈ ಜನ್ಮದಲ್ಲಿ. ನೀನೇ ಮಾಡ್ತೀವ? ನಾನು ಯೂಟ್ಯೂಬ್ ಚಾನೆಲ್ ಮಾಡ್ತೀವಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ನೀಗೇನ್ ತಲೆಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಈ ಮೊಬೈಲ್ ಇಟ್ಕ ಎಂತ ಮಾಡ್ಲಿ ನಾನು? ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನೇ ಮಾಡ್ತೀವ? ನಾನು ಸ್ನ್ಯಾಪ್ ಅಲ್ಲಿ ಸ್ಟ್ರೀಕ್ಸ್ ಮೇಂಟೈನ್ ಮಾಡ್ತೀನಿ. ಏನ್ ಹುಡುಗರಪ್ಪ ನೀವು? ಅಲ್ಲ, ನಾನ್ ಮೊಬೈಲಲ್ಲಿ ಇದ ಮಾಡ್ತೀನಿ ಅಂತಿರಲ್ಲ, ಬದುಕಕ್ಕೆ ಮಾಡಿರಿ? ಅಲ್ಲ ಕರ್ರವ, ಬದುಕಕ್ಕೆ ಮೈ ಬಗ್ಸಿ ದುಡಿಬೇಕು, ಕೈ ತುಂಬಾ ಸಂಪಾದನೆ ಮಾಡಬೇಕು. ಮತ್ ಇನ್ನೇನ್ ಮಾಡ್ತೀರಿ ನೀವು? ಹಳೆ ಕಾಲದವರೆಲ್ಲ ಇಷ್ಟೇ. ಅಯ್ಯೋ, ಇವ್ರದೊಳ್ಳೆ ತಲೆನೋವು. ಬನ್ನಿ ಹೋಗೋಣ. ನೋಡ್ರಪ್ಪ, ಈಗಿನ ಕಾಲದ ಹುಡುಗರೆ ಹಿಂಗೆ. ಹಿರಿಯರ್ ಮಾತಿ ಬೆಲೆನೇ ಇಲ್ಲ. ಯಪ್ಪ, ಕಾಲೇಜಲ್ಲಿ ಮೊದ್ಲು ಮೊಬೈಲ್ ತಂದ್ರೆ ಆಚೆ ಕಳ್ಸೋರು ಮೊಬೈಲ್ ಕಿತ್ಕೊಂಡು. ಈಗ ಈ ಕರೋನಾ ಬಂದ್ಮೇಲಂತೂ ಮೊಬೈಲ್ ಇಲ್ಲ ಅಂದ್ರೆ ಬೈದ್ ಆಚೆ ಹಾಕ್ತಿದಾರಪ್ಪ. ಮತ್ತೆ ಅಸೈನ್ಮೆಂಟ್ ಬರ್ತಿದ್ಯಾ? ಅಸೈನ್ಮೆಂಟ್ ಮೊನ್ನೆ ಯಾರೋ ಬರ್ಬಿಟ್ಟು PDF ಮಾಡಿ ಕಳ್ಸಿದ್ದಾರೆ. ಅಯ್ಯೋ, ನಾನು ಬರ್ದಿಲ್ಲ. ಅದನ್ನ ಬೇರೆ ಬರ್ದು LMS ಅಲ್ಲಿ ಬೇರೆ ಅಪ್ಲೋಡ್ ಮಾಡ್ಬೇಕಂತೆ. LMS ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಂಗಿಲ್ಲಂತೆ. ಇರೋ PDF ಕಳಿಸ್ತೀನಿ ಮೊದ್ಲು. ಬಂತ ನೋಡು, PDF ಕಳ್ಸಿದೀನಿ. ಅಯ್ಯೋ, ಬಂತು. ರೆಕಾರ್ಡ್ ಮಾಡಿ ಬರ್ದಿದ್ಯಾ? ರೆಕಾರ್ಡ್ ಬರ್ದಿದ್ದೀನಪ್ಪ. LMS ಕಂಪ್ಲೀಟ್ ಆಗಿಲ್ಲ ಅಂದ್ರೆ ರೆಕಾರ್ಡ್ ಸೈನ್ ಮಾಡಲ್ಲ ಅಂತ ಬೇರೆ ಅಂದಿದ್ರು. ನಂದು ಅದೇ ಗೋಳು. ಅಸೈನ್ಮೆಂಟ್ ಬರೀಬೇಕು, ಮತ್ತೆ ರೆಕಾರ್ಡ್ ಸೈನ್ ಹಾಕ್ಸ್ಬೇಕು. LMS ಕಂಪ್ಲೀಟ್ ಆಗಿದೆಯಾ? ಮೊನ್ನೆ ರೆಕಾರ್ಡ್ ಸೈನ್ ಹಾಕಲ್ಲ ಅಂದ್ರಲ್ಲ, ಅದಕ್ಕೆ ಕೂತ್ಕೊಂಡು LMS ಕಂಪ್ಲೀಟ್ ಮಾಡಿದ್ದೀನಿ. ಅಯ್ಯೋ ಮಾರಾಯ್ತಿ, ನಂದು ID ಕೊಡ್ತು, ನನಗೆ ನಂದು ಕಂಪ್ಲೀಟ್ ಮಾಡ್ಕೊಡು ಸ್ವಲ್ಪ. ಸರಿ ಆಯ್ತು, ಸರಿಪಾ, ಕ್ಲಾಸಿಗೆ ಬೇರೆ ಟೈಮ್ ಆಯ್ತು, ಹೋಗೋಣ.